ಹಾಸ್ಟೆಲ್ ಕಾರ್ಮಿಕರಿಗೆ ಜೀವನ ಆರೋಗ್ಯ ವೇತನ ವಿಟೆಕ್ ಹಾಸ್ಟೆಲ್ ಕಾರ್ಮಿಕರಿಗೆ ಜೀವನ ಯೋಗ್ಯ ವೇತನ ಸೇವಾ ಭದ್ರತೆ ಶಾಸನಬದ್ಧ ಸೌಲಭ್ಯಗಳು ಸಿಗುವಂತಾಗಬೇಕು ಎಂದು ವಸತಿ ನಿಲಯ ಕಾರ್ಮಿಕರ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಜಿಎಂ ಅವರು ಹೇಳಿದ್ದಾರೆ. ಪಟ್ಟಣದ ಕಾಶಿ ಏರಿಯಾದ ಗಣೇಶ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಹಾಸ್ಟೆಲ್ ಹೊರಗುತ್ತಿಗೆ ಕಾರ್ಮಿಕರ ಸಂಘದ ಚಿತ್ತಾಪುರ ತಾಲೂಕು ಮಟ್ಟದ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಸಕ್ತ ದೇಶದಲ್ಲಿ ಕಾಯಂ ಸ್ವರೂಪದ ಉದ್ಯೋಗಗಳೇ ನಾಶವಾಗುತ್ತಿವೆ. ಎಲ್ಲ ಉದ್ಯೋಗಿಗಳಿಗೆ ಹೊರಗುತ್ತಿಗೆ ಒಳಗುತ್ತಿಗೆ ಹೆಸರಿನಲ್ಲಿ ನೇಮಕ ಮಾಡಿಕೊಂಡು ಕಡಿಮೆ ಸಂಬಳ ನೀಡಿ ಶೋಷಿಸಲಾಗುತ್ತಿದೆ. ಇದಕ್ಕೆಲ್ಲ ಜಾಗತೀಕರಣ ಉದಾರೀಕರಣಗಳೇ ಮೂಲ ಕಾರಣವಾಗಿವೆ. ಹೀಗಾಗಿ ವೈಚಾರಿಕವಾಗಿ ಹಾಗೂ ಸಂಘಟನಾತ್ಮಕವಾಗಿ ಬೆಳೆದಿರುವುದೇ ದುಡಿಯುವ ಜನಗಳ ಇಂದಿನ ಸಮಸ್ಯೆಗೆ ಕಾರಣವಾಗಿದೆ. ಕಾರ್ಮಿಕರು ಒಗ್ಗಟ್ಟಿನಿಂದ ಹೋರಾಟ ಕಟ್ಟಬೇಕು. ಕಾರ್ಮಿಕರು ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳಾದ ವೇತನ ಕಡಿಮೆ, ESPF ಹಣ ಕಡಿತ, ಕನಿಷ್ಠ ವೇತನ 35,950 ರೂಪಾಯಿ ನಿಗದಿ ಮಾಡಬೇಕು, ಶಾಸನಬದ್ಧ ಸೌಲಭ್ಯಗಳು ಒದಗಿಸಬೇಕು, ಜೀತ ಪದ್ಧತಿಯಂತೆ ದುಡಿಯುತ್ತಿರುವ ಹಾಸ್ಟೆಲ್ ಕಾರ್ಮಿಕರನ್ನ ಕಾಯ್ಗೊಳಿಸಬೇಕು ಎಂದರು. ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ಕಾರ್ಮಿಕ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ತಾಲೂಕಾ ಕಾರ್ಯದರ್ಶಿ ಸಂತೋಷ್ ದೊಡ್ಮನಿ ಅಧ್ಯಕ್ಷತೆ ವಹಿಸಿದ್ರು. ಶರಣ್ ಕಟ್ಟಿಮನಿ ವೇದಿಕೆಯಲ್ಲಿದ್ದರು. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಇವತ್ತು 7ನೇ ತಾರೀಕಿಂದ ಅನಿರ್ದಿಷ್ಟ ಹೋರಾಟ ಸುಮಾರು 42,000 ಆಶಾ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದಾರೆ. 7ನೇ ತಾರೀಕು ದಿವಸ ಅಲ್ಲಿಂದ ಮುಖ್ಯಮಂತ್ರಿಗಳು ಒಪ್ಪುವುದರಿಂದ ವಾಪಸ್ ಬಂದರೆ ನಿರ್ಧಾರ ಮಾಡಿದ್ದಾರೆ. ಅನಿರ್ದಿಷ್ಟ 1 ಸಾರಿ 2 ಸಾರಿ 3 ಸಾರಿ ಅಲ್ಲೇ ಕೂತಿರಬೇಕಂದ್ರೆ ಹೋರಾಟವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅನಿರ್ದಿಷ್ಟ ಹೋರಾಟ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ, ಹೋದ ವರ್ಷ ಫೆಬ್ರವರಿಯಲ್ಲಿ ಹೋರಾಟ ಆಗಿತ್ತು. ಅವಾಗ ಮುಖ್ಯಮಂತ್ರಿಗಳು ಬಂದು, ಇಲ್ಲ ನನ್ನ ನಂಬರಿ, ನಾನು ಕೆಲಸ ಮಾಡ್ತೀನಿ, ನಿಮ್ಮ ಬೇಡಿಕೆ ಈಡೇರಿಸ್ತೀನಿ, ನೀವು ವಾಪಸ್ ಬನ್ನಿ ಅಂತ ಹೇಳಿ ಹೇಳಿದರೆ ಅವತ್ತು ವಾಪಸ್ ಬಂದ್ವಿ. ಆದರೆ 1 ವರ್ಷ ಆದ್ರೂ ಇಲ್ಲಿವರೆಗೂ ಯಾವುದೇ ರೀತಿಯಾದ ಸಕಾರಾತ್ಮಕವಾದಂಥ ಒಂದು ನಿರ್ಧಾರ ಕೊಟ್ಟಿಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ 7 ತಾರೀಕಿಗೆ ಅನಿರ್ದಿಷ್ಟ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ಹೀಗೆ ಅವರಿಗೆ ಕಾರ್ಮಿಕರನ್ನು ಕೂಡ ಟ್ರೀಟ್ ಮಾಡಿಲ್ಲ. ಅವ್ರ ಆಶಾ ಕಾರ್ಯಕರ್ತರು ಕಾರ್ಮಿಕರೇ ಅಲ್ಲ, ಅಂಗನವಾಡಿ ಕಾರ್ಯಕರ್ತರು ಕಾರ್ಮಿಕರೇ ಅಲ್ಲ, ಬಿಸಿಯೂಟ ನೌಕರರು ಕಾರ್ಮಿಕರಲ್ಲ. ಅವರನ್ನ ಕೇವಲ ಪ್ರೋತ್ಸಾಹ ಧನ ಅಥವಾ ಸಹಾಯಧನ ಅಥವಾ ಗೌರವ ಧನ ಈ ರೀತಿ ಬಿಲ್ ಮಾಡಿ ಕೊಡ್ತಾರೆ. ನಿಮಗಿನ ಪೇಮೆಂಟ್ ಅಂತ ಬರ್ತದೆ, 13,000 ರೂಪಾಯಿ, 14,000 ರೂಪಾಯಿ, 15,000 ರೂಪಾಯಿ ಪೇಮೆಂಟ್ ಬರ್ತದೆ, PF ಕಟ್ ಆಗ್ತದೆ, ESC ಕಟ್ ಆಗ್ತದೆ. ನಿಮ್ಮನ್ನ ಕಾರ್ಮಿಕರಿಂದ ಟ್ರೀಟ್ ಮಾಡಿದ್ದಾರೆ. ಆದರೆ ಆಶಾಗಳನ್ನ ಕಾರ್ಮಿಕರು ಟ್ರೀಟ್ ಮಾಡಿಲ್ಲ. ಅವ್ರಿಗೆ PF ಇಲ್ಲ, ESI ಇಲ್ಲ, ಪಗಾರ ಇಲ್ಲ, ಗೌರವ ಧನ ಇಂಥ ಮನೋಭಾವನೆ ಬರಲ್ಲ. ಇದು ಹೋಗ್ಬೇಕು. ನಾನು ಏನು ಕೇಳ್ತಾ ಇದ್ದೀನಿ, ನಾನು ದುಡ್ಡು ನಾನು ಕೇಳ್ತಾ ಇದ್ದೀನಿ. ಆದರೆ ಯಾಕೆ ಹಚ್ಬೇಕು ನಾವು ಅಂಚೆ ಪ್ರಶ್ನೆ ಬರುತ್ತೆ ನನಗೆ. ಅದು ಕೇಳಬೇಕು. ಯಾರಿಗೆ ಕೇಳಬೇಕು? ಅವ್ರಿಗೆ ಕೇಳಬೇಕು. ಇದು ಕೇಳುವಂಥ ಧೈರ್ಯ ನಿಮಗೆ ಯಾವಾಗ ಬರ್ತಪ್ಪ ಅಂದರೆ, ಇಂಥ ಸಭೆ ಸಮಾರಂಭಗಳಲ್ಲಿ ಬಂದಾಗ, ಮೀಟಿಂಗ್ದಾಗ ಭಾಗವಹಿಸಿದಾಗ, ಸಮಾವೇಶದಾಗ ಭಾಗವಹಿಸಿದಾಗ ಪ್ರತಿಯೊಬ್ಬರು ಕೂಡ ಯಾರಾದ್ರೂ ಯಾರು ಮುಂದೆ ಬರಬೇಕು. ಇಲ್ಲ ಯಾರೋ 7 ಮಂದಿ ಇದ್ರೆ 7 ಮಂದಿ ಆ 7 ಮಂದಿ ತಗೊಂಡೋಗ್ಬೇಕು. ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಇಲ್ಲಂದ್ರೆ ಏನಾಗ್ತದೆ ಅಂದ್ರೆ, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ನಾವು ಡಿಪೆಂಡ್ ಆಗ್ಬೋದು ಇನ್ನೊಬ್ಬರ ಮೇಲೆ. ನಾವು ಕೇಳೋ ಸರ್ಕಾರ, ಈಗ ನಮ್ಗೆ ಇಮಿಡಿಯೇಟ್ ಆಫೀಸರ್ ಯಾರು? ವಾರ್ಡನ್ ನಮ್ಗೆ ಇಮಿಡಿಯೇಟ್ ಆಫೀಸರ್. ನಮ್ಮ ಕೆಲಸ ಕಚ್ಚವ ಯಾರು? ನಮ್ಗೆ ವಾರ್ಡನ್ ನಮ್ಮ ಕೆಲಸ ಕಷ್ಟ. ಹೌದಾ? ವಾರ್ಡನ್ ಏನೇ ಕಿತಾಪತ್ತಿಲ್ಲ, ನಮ್ಗೆ ಬೇಕಾಗಿಲ್ಲ. ಅವ ಏನೇನು ಮಾಡ್ತಾರೆ, ಏನೇನು ಬಿಡ್ತಾನೆ, ಯಾವ ಬರ್ತಾನೆ, ಯಾವ ಹೋಗ್ತಾನೆ, ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ಸರ್ ನಮ್ಮ ಪಗಾರ ಏನಿದೆ ಇಷ್ಟು ಕೇಳ್ಬೋದಲ್ಲ? ನಾವು ಕೇಳೋಕ್ಕಾಗಲ್ಲ. ಇಷ್ಟು ಕೇಳ್ಬೋದು. ನಮ್ಮ PF ಏನಾಯ್ತು, ನಮ್ಮ ESI ಏನಾಯ್ತು, 100% ನಾವು ಕೇಳ್ಬೋದು. ಕೇಳಬೇಕು. ನಾವು ಒಂದು ನಾವು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಕೊಟ್ಟು ಹೋಗ್ತೀವಿ. ತಾಲೂಕು ಆಫೀಸರ್ ಭೇಟಿ ಆಗ್ತೀವಿ, ಮಾತಾಡ್ತೀವಿ. ಈ ರೀತಿಯಾದ ಒಂದು ಧೈರ್ಯವನ್ನು ತಂದುಕೊಳ್ಳಬೇಕು. ಅವ್ರೇನು ಮಾಡ್ತಾರೆ ಕೇಳಿದ, ಏನು ಕೆಲಸ ಮಾಡೋದು ಅದರ ವಿಷಯ ಆಯಿತು. ಯಾವುದೇ ಸಂಘಟನೆ ಗುಲ್ಬರ್ಗದಾಗಲಿ, ಜಿಲ್ಲಾ ಮಟ್ಟದ ಹೋರಾಟ ಆಗಲಿ, ರಾಜ್ಯ ಮಟ್ಟದ ಹೋರಾಟ ಆಗಲಿ, ಈ ಹೋರಾಟಗಳನ್ನ ಮಾಡೋ ಮುಖಾಂತರ ನಾವು ಸಾಕಷ್ಟು ಹಕ್ಕುಗಳನ್ನ ಗಳಿಸ್ಕೊಂಡಿದ್ದೀವಿ, ಪರಿಹಾರಗಳನ್ನು ನಾವು ಗಳಿಸ್ಕೊಂಡಿದ್ದೀವಿ. ಆದರೆ ಇವತ್ತು ಇಷ್ಟಕ್ಕೆ ಒಂದು ಹೋರಾಟ ನಿಲ್ಲೋದಿಲ್ಲ. ಯಾಕಂದ್ರೆ ನಮ್ಮ ಮುಖ್ಯ ಬೇಡಿಕೆ ಏನಪ್ಪ ಅಂತಂದ್ರೆ, ನಮ್ಮನ್ನ ಕಾಯಂ ನೌಕರನ್ನ ಮಾಡಿದ್ರೆ ನಮ್ಮ ಒಂದು ಬೇಡಿಕೆ ಇದೆ. ನಾವು ಕೂಡ ಕಾಯಂ ನೌಕರರ ಕೆಲಸ, ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮಗೂ ಕೂಡ ಕಾಯಂ ನೌಕರನ್ನ ಪರಿಗಣಿಸಿ ಅವ್ರಿಗೆ ಕೊಡುವಂತ ಪೇಮೆಂಟ್ ಅನ್ನು ಕೊಡೋದು ನಾವು ಆ ಬೇಡಿಕೆ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಜನ ವಿರೋಧಿ ಸರ್ಕಾರಗಳಾಗಿರಲಿ ಅಥವಾ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಸರ್ಕಾರಗಳಾಗಿರಲಿ, ಅವ್ರೇನಪ್ಪ ಅಂತಂದ್ರೆ ನಮ್ಮ ಒಂದು ಬೇಡಿಕೆಯನ್ನ ಅವರು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲಪ್ಪ ಅಂತಂದ್ರೆ,
ಗ್ರೂಪ್ ನೌಕರಿಗಳಾಗಲಿ ಸಿ ಗ್ರೂಪ್ ನೌಕರಿಗಾಗಲಿ ಅತ್ಯಂತ ಗರಿಷ್ಠ ಮಟ್ಟದ ಒಂದು ವೇತನ ಕೊಟ್ಬಿಟ್ಟು ಅವರನ್ನ